ನಾಳಿನ ಮಂಗಳವಾರ ಶಿಕ್ಷಣ ಸಂಜೀವಿನಿ ಪೂರಕ ಬೃಹತ್ ಸಮಾರಂಭಕ್ಕೆ ಭರದ ಸಿದ್ಧತೆ. 10,000 ಮಂದಿ ವಿದ್ಯಾರ್ಥಿಗಳು ಕುಳಿತುಕೊಳ್ಳಲು ಆಸನದ ವ್ಯವಸ್ಥೆ. ಮಳೆ ಬಂದರೆ ಮುಂಜಾಗ್ರತೆಯಾಗಿ ವಾಟರ್ ಪ್ರೂಫ್ ಬೃಹತ್ ಸಾಮಿಯಾನ, ವಿಶಾಲವಾದ ವೇದಿಕೆ, ಕೇಂದ್ರ ಸಚಿವರು, ಮಠಾಧೀಶರು, ಗಣ್ಯರ ಭದ್ರತೆಗಾಗಿ ಪೊಲೀಸ್ ಬಂದೋಬಸ್ತ್. ಸಮಾರಂಭದಲ್ಲಿ ಬರುವವರಿಗೆ ಕುಡಿಯುವ ನೀರಿನ ವ್ಯವಸ್ಥೆ, ಊಟದ ವ್ಯವಸ್ಥೆ. ನಮಸ್ಕಾರ ಪ್ರಿಯ ವೀಕ್ಷಕರೇ, ಸಂಗ್ರಾಮ ಟಿವಿಗೆ ಸ್ವಾಗತ. ನಾನು ನಿಮ್ಮ ರಮೇಶ್ ಸಕ್ಟೂರ್. ನಾಳೆ ಅಂದರೆ 23ರ ಮಂಗಳವಾರ ನಗರದ ಸರ್ಕಾರಿ ಬಾಲಕರ ಪದವಿ ಪೂರ್ವ ಕಾಲೇಜು ಮೈದಾನದಲ್ಲಿ ಮರಿಗೌಡ ಚಾರಿಟಬಲ್ ಟ್ರಸ್ಟ್ನ ಶಿಕ್ಷಣ ಸಂಜೀವಿನಿ ಆಶ್ರಯದಲ್ಲಿ ಆಯೋಜಿಸಿರುವ 18,000 ಮಕ್ಕಳಿಗೆ ಬ್ಯಾಗ್, ಬುಕ್ ಹಾಗೂ ಪುಸ್ತಕ ಲೇಖನ ಸಾಮಗ್ರಿಗಳ ವಿತರಣಾ ಕಾರ್ಯಕ್ರಮಕ್ಕೆ ಭರದ ಸಿದ್ಧತೆಗಳಾಗುತ್ತಿವೆ. ಈ ಸಂದರ್ಭದಲ್ಲಿ ಜಿಲ್ಲೆಯ ಜನರ ನಾಡಿ ಮಿಡಿತ ಸಂಗ್ರಾಮ ಟಿವಿ ಜೊತೆ ಮಾತನಾಡಿದ ಜಿಲ್ಲಾ ಸರ್ಕಾರಿ ನೌಕರರ ಸಂಘದ ಜಿಲ್ಲಾಧ್ಯಕ್ಷ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಹಾಯಕ ನಿರ್ದೇಶಕ ಕೆ ಸತೀಶ್ ಅವರು ಮಾತನಾಡಿದರು. ಹಾಗೂ ಮರಿಗೌಡ ಚಾರಿಟಬಲ್ ಟ್ರಸ್ಟ್ನ ಸಂಸ್ಥಾಪಕರು, ಉದ್ಯಮಿಗಳಾದ ಎಚ್.ಎಂ. ನಾಗೇಶ್ ರವರು ಕಾರ್ಯಕ್ರಮಗಳ ರೂಪುರೇಷೆಗಳ ಬಗ್ಗೆ ವಿವರಿಸಿದರು. ಈ ಸಂದರ್ಭದಲ್ಲಿ ಯುವ ಮುಖಂಡ ಆರ್.ಕೆ. ಚಂದ್ರಶೇಖರ್ ಹಾಜರಿದ್ದರು. ಎಲ್ರಿಗೂ ನಮಸ್ಕಾರ. ದಿನಾಂಕ 23/6/2026 ಚನ್ನಪಟ್ಟಣ ಬಾಯ್ಸ್ ಕಾಲೇಜ್ ಜೂನಿಯರ್ ಕಾಲೇಜ್ ಗ್ರೌಂಡ್ ಅಲ್ಲಿ ಏನು ಮರಿಗೌಡ ಚಾರಿಟಬಲ್ ಟ್ರಸ್ಟ್ ಇಂದ 18,000 ವಿದ್ಯಾರ್ಥಿಗಳಿಗೆ ಕಲಿಕಾ ಸಾಮಗ್ರಿಗಳನ್ನ ಕೊಡ್ತಾ ಇದ್ದಾರೆ. ಪೆನ್ನು, ಪೆನ್ಸಿಲ್, ಬ್ಯಾಗು, ನೋಟ್ಬುಕ್ ಎಲ್ಲವನ್ನೂ ಕೊಡ್ತಾ ಇದ್ದಾರೆ. ಈ ಕಾರ್ಯಕ್ರಮ ಯಶಸ್ವಿ ಆಗ್ಲಿ. ಮೊದಲನೇದಾಗಿ ಸರ್ಕಾರಿ ಶಾಲೆ ಮಕ್ಕಳುಗಳಿಗೆ ಕೊಡ್ತಾ ಇರೋದ್ರಿಂದ ಇಡೀ ನಾವು ಎಲ್ಲರೂ ಕೂಡ ಅವ್ರಿಗೆ ಬೆಂಬಲವನ್ನ ಕೊಡೋಣ. ಜೊತೆಗೆ ಈ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ನಾಳೆ 6,000 ಜನಕ್ಕೆ ವಿದ್ಯಾರ್ಥಿಗಳು ಕೊಡ್ತಾ ಇದ್ದಾರೆ. ಉಳಿದಂತೆ ಇನ್ನು 12,000 ಜನ ವಿದ್ಯಾರ್ಥಿಗಳಿಗೆ ಆಯಾ ಪಂಚಾಯತಿವಾರು, ಆಯಾ ಶಾಲೆವಾರು ಕೊಡೋ ವ್ಯವಸ್ಥೆ ಮಾಡಿದ್ದಾರೆ. ಆದ್ರಿಂದ ನಾಳೆ 23ನೇ ತಾರೀಕು ಈ ಕಾರ್ಯಕ್ರಮಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ನೀವು ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕು ಅಂತ ನಾನು ಈ ಮೂಲಕ ಕೋರ್ಕೊಳ್ತೀನಿ. 23ನೇ ತಾರೀಕು ಸುಮಾರು 1,000 ಶಾಲಾ ಮಕ್ಕಳಿಗೆ ನೋಟ್ಬುಕ್ಕು ಮತ್ತು ಬ್ಯಾಗು, ಪರಿಕರಣೆ ವಿತರಣೆ ಮಾಡ್ತಿದ್ದಾರೆ. ಒಂದು ಕಾರ್ಯಕ್ರಮಕ್ಕೆ ನಮ್ಮ ನಿರ್ಮಲಾ ಸ್ವಾಮೀಜಿ ಇರ್ಬೋದು, ನಂಜೋತ ಸ್ವಾಮಿಗಳಿರ್ಬೋದು, ಮಲ್ಲೇಶ್ ಗುರೂಜಿಯರಿರ್ಬೋದು, ಅನ್ನದಾನೇಶ್ವರ ಸ್ವಾಮಿಗಳು ಮತ್ತು ಇನ್ನು ಹಲವಾರು ಮಠಾಧೀಶರು ಮತ್ತು ಈ ಕಾರ್ಯಕ್ರಮಕ್ಕೆ ಕೇಂದ್ರ ಮಂತ್ರಿಗಳಾದಂಥ ಕುಮಾರಣ್ಣ ಬರ್ತಾಯಿದ್ದಾರೆ. ತೇಜಸ್ವಿ ಸೂರ್ಯ ಅವರು, ಬೆಂಗಳೂರಿನ ಸಂಸದರಾದಂಥ ಸೂರ್ಯ ಅವರು ಬರ್ತಾಯಿದ್ದಾರೆ. ಸಿ.ಎನ್. ಮಂಜುನಾಥ್ ಅವರು, ಬೆಂಗಳೂರು ಗ್ರಾಮಾಂತರದ ಸಂಸದರವರು, ಮತ್ತು ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಸಿ.ಪಿ. ಯೋಗೇಶ್ವರ ಬರ್ತಾಯಿದ್ದಾರೆ. ಇನ್ನೂ ಹಲವಾರು ನಮ್ಮ ಮುಖಂಡರುಗಳು ಬರ್ತಾಯಿದ್ದಾರೆ. ಎಲ್ಲ ಪಕ್ಷಾತೀತವಾಗಿ ಎಲ್ಲರೂ ಬರ್ತಾಯಿದ್ದಾರೆ ಈ ಕಾರ್ಯಕ್ರಮಕ್ಕೆ. ಈ ಕಾರ್ಯಕ್ರಮವನ್ನು ಮಕ್ಕಳಿಗೆ ಕೊಡೋ ಮುಖಾಂತರ ಎಲ್ಲರೂ ಯಶಸ್ವಿ ಮಾಡಿಕೊಡಿ ಅಂತ ಹೇಳ್ತಾ ತಮ್ಮನ್ನೆಲ್ಲರೂ ಮನವಿ ಮಾಡ್ತೀವಿ. ಸರ್, ಬರುವಂಥ ಸಾವಿರಾರು ಮಕ್ಕಳಿಗೆ ಊಟ ತಿಂಡಿ ವ್ಯವಸ್ಥೆ ಏನಾದ್ರು ಊಟ ತಿಂಡಿ ಎಲ್ಲದಕ್ಕೂ ವ್ಯವಸ್ಥೆಯಾಗಿದೆ. ಸುಮಾರು ಒಂದು 7,000 ರಿಂದ 8,000 ಜನ ಮಕ್ಕಳಿಗೆ ಅಥವಾ ಸಾರ್ವಜನಿಕರು ಯಾರೇ ಬಂದರೂ ಊಟದ ವ್ಯವಸ್ಥೆ ಆಗಿದೆ. ಊಟದ ವ್ಯವಸ್ಥೆ, ನೀರಿನ ವ್ಯವಸ್ಥೆ ಎಲ್ಲ ವ್ಯವಸ್ಥೆನೂ ಮಾಡಿದ್ದೀವಿ. ಅದಲ್ಲದೆ ನಾಳೆ ಏನಾರ ಎಮರ್ಜೆನ್ಸಿನ ಇರಲಿ ಅಂತ ಅಂದ್ಬಿಟ್ಟು ಆಂಬುಲೆನ್ಸ್ ವ್ಯವಸ್ಥೆ ಇರ್ಬೋದು, ಡಾಕ್ಟರ್ ಫೆಸಿಲಿಟೀಸ್ ಇರ್ಬೋದು, ಫೈರ್ ಎಂಜಿನ್ ವ್ಯವಸ್ಥೆ ಇರ್ಬೋದು, ಮತ್ತು ಸೆಕ್ಯೂರಿಟಿಗೋಸ್ಕರ ಪೊಲೀಸ್ ಸೆಕ್ಯೂರಿಟಿ ಮತ್ತು ಪ್ರೈವೇಟ್ ಸೆಕ್ಯೂರಿಟಿ ಎಲ್ಲ ವ್ಯವಸ್ಥೆನೂ ಮಾಡಿದ್ದೀವಿ. ಬಿಕಾಸ್ ಅದು ಮಕ್ಕಳಿರೋದ್ರಿಂದ ಸೇಫ್ಟಿ ಇಸ್ ಇಂಪಾರ್ಟೆಂಟ್ ಆಗ್ತದೆ. ಯಾವುದೇ ರೀತಿಯ ಘಟನೆ ಆಗದಂತೆ ಮುನ್ನೆಚ್ಚರಿಕೆ ಕ್ರಮವಾಗಿ ಎಲ್ಲ ವ್ಯವಸ್ಥೆನೂ ಮಾಡ್ಕೊಂಡಿದ್ದೀವಿ.